ಶ್ರೀ ಗುರುಭ್ಯೋ ನಮಃ. ರಾಷ್ಟ್ರಭಾವ ಸಮಾಯುಕ್ತಂ ಗೋಸೇವಾ ನಿರತಂ ಸದಾ ಯಾಜ್ಞವಲ್ಕ್ಯ ಮಹಾಭಕ್ತಂ ಮಠೋತ್ಕರ್ಷ ದುರಂದರಂ ನ್ಯಾಯಶಾಸ್ತ್ರ ವಿಜ್ಞಾತಾರಂ ವಿಧಿಜ್ಞಾನ ವಿಶಾರದಂ ಸನ್ಮಾರ್ಗಲೋಕ್ಷ ಶಿಕ್ಷಾರ್ಥಂ ಶ್ರೀ ವಿದ್ಯಾಭಾಸ್ಕರಂ ಭಜ. ಕಣ್ವ ಮಠದ ಶ್ರೀಮನ್ಮಾಧವ ತೀರ್ಥರ ಪರಂಪರೆಯಲ್ಲಿ ಬಂದಂತಹ ಶ್ರೀ 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 1008 ಶ್ರೀ ವಿದ್ಯಾಭೂಷಣ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾದಂತಹ ಶ್ರೀ 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 1008 ಶ್ರೀ ವಿದ್ಯಾಭಾಸ್ಕರ ತೀರ್ಥರ ಚರಿತೆಯನ್ನು ಅರಿಯೋಣ. ಆತ್ಮಜ್ಞಾನವನ್ನು ಆತ್ಮಾಭಿಮಾನವನ್ನು ಜಾಗೃತಗೊಳಿಸಿಕೊಳ್ಳೋಣ. ವಿದ್ಯಾಭಾಸ್ಕರ ತೀರ್ಥರು ಅವರ ಪೂರ್ವಾಶ್ರಮದಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನವರು. ದೇವದುರ್ಗದಲ್ಲಿ ದೇವರು ಮನೆತನ ಪ್ರಸಿದ್ಧವಾದದ್ದು. ಆ ಮನೆತನದ ಹಿರಿಯರಾದಂತಹ ಗಿರಿಯಪ್ಪಯ್ಯನವರು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಸಾಧುಗಳು, ಸಂತರು, ಹರಿದಾಸರು. ಅಂಥವರ ಪರಂಪರೆಯಲ್ಲಿ ಬಂದಂಥವರು ಶ್ರೀ ತಿಮ್ಮಪ್ಪಯ್ಯ ಪದ್ಮಾವತಿ ದಂಪತಿಗಳ 3ನೆಯ ಪುತ್ರರು ಸೀನಪ್ಪಯ್ಯನವರು. ಆ ಕಾಲದಲ್ಲಿ ರಾಯಚೂರು ಜಿಲ್ಲೆ ಹೈದರಾಬಾದ್ ಸಂಸ್ಥಾನಕ್ಕೆ ಒಳಪಟ್ಟಿತ್ತು. ಹೀಗಾಗಿ ಉನ್ನತ ಶಿಕ್ಷಣಕ್ಕೆ ಹೈದರಾಬಾದ್ಗೆ ಹೋಗಬೇಕಾಗಿತ್ತು. ಇವರು ತಮ್ಮ ಬಾಲ್ಯದ ಪ್ರಾಥಮಿಕ ಶಿಕ್ಷಣವನ್ನು ದೇವದುರ್ಗದಲ್ಲಿ ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ಅವರು ಹೈದರಾಬಾದಿನ ನಿಜಾಮ್ ಸರ್ಕಾರದ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು LLB ಪದವಿಯನ್ನು ಪೂರೈಸ್ತಾರೆ. ಆನಂತರ ರಾಯಚೂರಿಗೆ ಆಗಮಿಸಿ ವಕೀಲ ವೃತ್ತಿಯನ್ನು ಆರಂಭಿಸ್ತಾರೆ. ಅದರ ಜೊತೆಗೆ ವಕೀಲ ವೃತ್ತಿಯ ಜೊತೆಗೆ ಸಾಮಾಜಿಕವಾಗಿಯೂ ತಮ್ಮನ್ನು ತೊಡಗಿಸಿಕೊಳ್ತಾರೆ. ವಿವಿಧ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿ, ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿ, ಮುಖಂಡರಾಗಿ, ನಗರಸಭೆಯ ಸದಸ್ಯರಾಗಿ, ಹೀಗೆ ಕೃಷಿ ಕ್ಷೇತ್ರದಲ್ಲಿ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎಲ್ಲಿ ನ್ಯಾಯ ಸಿಗಬೇಕು ಅಲ್ಲಿ ದನಿ ಎತ್ತುತ್ತಾ ಹೊರಟಿರುವುದು ಅವರ ಸ್ವಭಾವ, ಅವರ ವ್ಯಕ್ತಿತ್ವ. ಅವರದು ತುಂಬು ಕುಟುಂಬ. ಅವರ ಧರ್ಮಪತ್ನಿ ಶಾಂತಕ್ಕ, ದೇವರ ಶಾಂತಕ್ಕ ಅಂತಲೇ ಎಲ್ಲರನ್ನ ಕರೆಯೋರು. ಅವರು ಕೂಡ ಮಹಾಸಾಧ್ವಿ ಶಿರೋಮಣಿ. ಅವರು ಮಾಡದಂತಹ ವ್ರತಗಳೇ ಇಲ್ಲ. ಅನುಷ್ಠಾನ ಮಾಡುವಂಥ ಎಲ್ಲ ಆಚರಣೆಗಳು ಬಹಳ ನಿಷ್ಠೆ, ಶ್ರದ್ಧೆಯಿಂದ ಅವರು ಆಚರಿಸುವಂಥವರು. ಸುಂದರವಾದ ಮಹಾಲಕ್ಷ್ಮಿಯ ಕಳೆಯನ್ನು ಉಳ್ಳಂತಹ ಅವರನ್ನು ಯಾರಾದರೂ ನೋಡಿದರೆ ತಲೆಬಾಗಿ ಚರಣಕಮಲ ಸ್ಪರ್ಶ ಮಾಡಬೇಕು ಅನ್ನುವಂತಹ ಒಂದು ಸುಸಂಸ್ಕೃತ ಸಭ್ಯ ಸದ್ಗೃಹಿಣಿಯವರು. 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಕಳು, ಹೀಗೆ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ತುಂಬಿದ ಸಂಸಾರ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ತುಂಬು ಕುಟುಂಬ, ನಂದಗೋಕುಲದಂತಹ ಕುಟುಂಬ. ಇಂತಹ ಕುಟುಂಬದಲ್ಲಿ ಇದ್ದರೂ ಕೂಡ ಒಳಗಡೆ ಒಂದೇನೋ ತುಡಿತ ಅವರನ್ನು ಕಾಯ್ತಾ ಇತ್ತು. ಏನು ಅಂದರೆ, ನಾನು ಕಣ್ವ ಮಠಕ್ಕಾಗಿ, ಕಣ್ವ ಮಠದ ಭಕ್ತರಿಗಾಗಿ ಏನನ್ನಾದರೂ ಮಾಡಲೇಬೇಕು. ಒಳಗಡೆ ಕುಟು ಕಡಿತಾ ಇತ್ತು. ಅವಕಾಶಕ್ಕಾಗಿ ಕಾಯ್ತಾ ಇತ್ತು. ಇದೇ ಸಂದರ್ಭದಲ್ಲಿ ನಮ್ಮ ಕಣ್ವ ಮಠದ ಶ್ರೀ 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 1008 ವಿದ್ಯಾಭೂಷಣ ತೀರ್ಥ ಶ್ರೀಪಾದಂಗಳವರ ಆರೋಗ್ಯ ಕ್ಷೀಣಿಸ್ತಾ ಇರುವ ವಿಷಯ ಅಲ್ಲೆಲ್ಲೆಲ್ಲ ಹಬ್ಬಿಬಿಡ್ತು. ತಕ್ಷಣ ಯಾರನ್ನೋ ಕೇಳದೆ, ಅನುಮತಿ ಪಡೆಯದೆ, ಅಂಗಳದಲ್ಲಿಯ ಪಕ್ಷಿ ಥಟ್ಟನೆ ಹಾರುವಂತೆ ಇಡೀ ಸಂಸಾರದ ಜವಾಬ್ದಾರಿಯನ್ನು ತಮ್ಮ ಧರ್ಮಪತ್ನಿಯವರಿಗೆ ಒಪ್ಪಿಸಿ ಬೆಂಗಳೂರಿಗೆ ನಡೆದೇ ಬಿಟ್ಟರು. ಅಲ್ಲಿ ಅವರು ಏನು ಮಾಡಿದರು, ತಮ್ಮ ಯತಿ ಆಶ್ರಮವನ್ನು ಸ್ವೀಕಾರ ಮಾಡಿಕೊಂಡೇ ಬಿಟ್ಟರು. ಅವರು ಯತಿ ಆಶ್ರಮವನ್ನು ಸ್ವೀಕಾರ ಮಾಡಿಕೊಂಡದ್ದು ಅವರ ಉದ್ದೇಶ ಏನು ಅಂದರೆ, ನಾನು ಏನು ಮಾಡಬೇಕು, ಕಣ್ವ ಮಠದ ಘನತೆ ಗೌರವವನ್ನು ಹೆಚ್ಚಿಸಬೇಕು, ಕಣ್ವ ಮಠದ ಭಕ್ತರಿಗೆ ರಕ್ಷಕನಾಗಿ ನಿಲ್ಲಬೇಕು ಅನ್ನುವಂತಹ ಒಂದೇ ಒಂದು ಒಂದು ಅಪೇಕ್ಷೆ, ಹಂಬಲ ಅವರಲ್ಲಿ ಇತ್ತು. ಹೀಗೆ ಅವರು ಆಶ್ರಮವನ್ನು ಸ್ವೀಕಾರ ಮಾಡಿದ ತಕ್ಷಣ ಅವರನ್ನು ವೈಭವದಿಂದ ಮೆರವಣಿಗೆಯ ಮೂಲಕ ಹುಣಸಿಹೊಳೆಗೆ ಕರೆತರಲಾಗ್ತದೆ. ಹುಣಸಿಹೊಳೆಗೆ ಬಂದ ತಕ್ಷಣ ಅವರು ಮಾಡಿದಂತಹ ಮೊದಲ ಕೆಲಸ ಅಂದರೆ, ವ್ಯಾಜ್ಯದಲ್ಲಿದ್ದಂತಹ ಎಲ್ಲ ಹೊಲಗಳನ್ನು ಮಠದ ಸುಪರ್ದಿಗೆ ತಂದುಕೊಂಡ್ರು. ಆಮೇಲೆ ಎರಡನೇದ್ದು ಏನು ಮಾಡಿದರು ಅಂತಂದರೆ, ಭಕ್ತರು ಬಂದು ಉಳ್ಕೊಳ್ಳುವುದಕ್ಕಾಗಿ ಕಟ್ಟಡಗಳ ನಿರ್ಮಾಣದ ಒಂದು ಕೆಲಸದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು. ಆನಂತರ ಗೋಶಾಲೆಯನ್ನು ಆರಂಭಿಸಿದರು. ವಿದ್ಯಾಪೀಠವನ್ನು ಅವರು ಆರಂಭಿಸಿದರು. ಆನಂತರ ವಿವಿಧ ಶಾಸ್ತ್ರಗ್ರಂಥಗಳ ಅಧ್ಯಯನಕ್ಕೆ ತೊಡಗಿದರು. ಆ ಹುಣಸಿಹೊಳೆ ಅನ್ನುವಂಥದ್ದು ಬಹಳ ಗ್ರಾಮೀಣವಾದಂತಹ ಪ್ರದೇಶ. ಕೆಲವು ಸಾರಿ ಕರೆಂಟು ಕೂಡ ಅಲ್ಲಿ ಇರ್ತಿರಲಿಲ್ಲ. ಏನೂ ಸೌಲಭ್ಯ ಇಲ್ಲದಂತಹ ಒಂದು ಸ್ಥಾನ ಅದು. ಅದು ತಪಸ್ವಿಗಳಿಗೆ ಹೇಳಿ ಮಾಡಿಸಿದಂಥದ್ದು ಶಾಂತವಾದಂತಹ ಪ್ರದೇಶ.
ಅಂಥಲ್ಲಿದ್ದುಕೊಂಡು ಸತತ ಶಾಸ್ತ್ರಗಳ ಅಧ್ಯಯನ ಮಾಡಿದರು. ಅದಕ್ಕಾಗಿ ತಮ್ಮ ಪೂರ್ವಾಶ್ರಮದ ಸಹೋದರರಾದಂಥ ಶ್ರೀ ವೆಂಕಟವರಪ್ಪನವರ ಸಹಾಯವನ್ನು, ಆನಂತರ ಕನ್ಸಾವಿ ಆಚಾರ್ಯರನ್ನು, ಹೀಗೆ ವಿವಿಧ ಪಂಡಿತರು ಯಾರ್ಯಾರಿದ್ದವರು ಅವರೆಲ್ಲರ ಒಂದು ಮಾರ್ಗದರ್ಶನ ತೊಗೊತಿದ್ರು. ಅವರೊಂದಿಗೆ ಚರ್ಚೆ ಮಾಡ್ತಾಯಿದ್ರು. ಶಾಸ್ತ್ರಗಳ ಬಗ್ಗೆ ಸತತ ಅಧ್ಯಯನ ಮಾಡ್ತಾ ಶುಕ್ಲ ಯಜುರ್ವೇದದ ಮಹತ್ವವನ್ನು ಜನರಿಗೆ ಸಾರಬೇಕು ಅನ್ನುವಂತಹ ಹಂಬಲ ತುಡಿತ ಅವರಲ್ಲಿ ಹೆಚ್ಚಿತ್ತು. ಹೀಗೆ ಆನಂತರ ಅವರು ಬೇರೆ ಬೇರೆ ಕಡೆ ಅವರು ಏನು ಚಾತುರ್ಮಾಸವನ್ನು ಆಚರಿಸ್ತಿದ್ರು. ಒಂದು ಸಾರಿ ದೆಹಲಿಯಲ್ಲಿ ಚಾತುರ್ಮಾಸವನ್ನು ಆಚರಿಸಬೇಕಾದಾಗ ಅಲ್ಲಿರುವಂತಹ ಎಲ್ಲ IAS IPS ಅಧಿಕಾರಿಗಳನ್ನು ಕರೆದು ಅಲ್ಲಿ ವೇದಗಳ ಕುರಿತಾದಂತಹ ಉಪನ್ಯಾಸವನ್ನು, ಹಿಂದೂ ಧರ್ಮದ, ಸನಾತನ ಧರ್ಮದ ಗ್ರಂಥಗಳ ಮಹತ್ವ, ಅವು ಇವತ್ತಿನ ಬದುಕಿಗೆ ಎಷ್ಟು ಅವಶ್ಯ ಅನ್ನುವಂಥ ವಿಚಾರವನ್ನು, ಇವತ್ತಿನ ಬದುಕು ಮತ್ತು ಸಮಾಜಕ್ಕೆ ಎಷ್ಟು ಅವಶ್ಯ ಅನ್ನುವಂಥ ವಿಚಾರವನ್ನು ನಿರರ್ಗಳವಾಗಿ ಇಂಗ್ಲೀಷ್ನಲ್ಲಿ ಹೇಳಿ ತರಬೇತಿಯನ್ನು ನೀಡಿದಂತಹ ಘನತೆ ಅವರದು. ಈ ಒಂದು ವ್ಯಕ್ತಿತ್ವವನ್ನು ಕಂಡು ಶಂಕರ ದಯಾಳ್ ಶರ್ಮಾ ಅವರು, ವಾಜಪೇಯಿಯವರು ಇವರನ್ನು ಭೇಟಿಯಾಗಿರುವುದು ಗೌರವಾತ್ಮಕವಾದ ವಿಚಾರವೇ. ಒಂದು ಸಾರಿ ನೇಪಾಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಧಾರ್ಮಿಕ ಸಮ್ಮೇಳನ ಇತ್ತು. ಅಲ್ಲಿ ಶುಕ್ಲ ಯಜುರ್ವೇದದ ಕುರಿತು ಮಾತಾಡಿ ನಮ್ಮ ಮಠದ ಒಂದು ಘನತೆ ಗೌರವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರಿಸಿದಂಥವರು ನಮ್ಮ ಗುರುಗಳು. ಆನಂತರ ಅವರು ಮಾಡಿದ ಮತ್ತೊಂದು ಕೆಲಸ ಅಂದರೆ ಇಡೀ ಭಾರತದಾದ್ಯಂತ ಇರುವಂತಹ ಶುಕ್ಲ ವೇದಿಗಳನ್ನು ಒಂದುಗೂಡಿಸಿ ಅಖಿಲ ಭಾರತ ಶುಕ್ಲ ಯಜುರ್ವೇದ ವಿಜ್ಞಾನ ಪರಿಷತ್ತನ್ನು ಸ್ಥಾಪಿಸಿ ಆ ಮುಖಾಂತರ ಶುಕ್ಲ ಯಜುರ್ವೇದದ ಒಂದು ಜ್ಞಾನ ಪ್ರಸಾರ ಕಾರ್ಯದಲ್ಲಿ ತೊಡಗಿಸಿದರು. ಅನೇಕ ಸಮ್ಮೇಳನಗಳನ್ನು ಮಾಡ್ತಾ ಆ ಮುಖೇನ ಏನು ಮಾಡಿದರು ಅಂದರೆ ಒಂದು ಜನಗಣತಿಯನ್ನು ಮಾಡಿ ಅವತ್ತಿಗೆ 2 ಕೋಟಿ ಜನ ಶುಕ್ಲ ಯಜುರ್ವೇದಿಗಳಿದ್ದಾರೆ ಎನ್ನುವುದನ್ನು ಅಂಕಿ ಸಂಖ್ಯೆಗಳ ಮೂಲಕ ಸಾಬೀತು ಮಾಡಿದಂಥವರು ನಮ್ಮ ಗುರುಗಳು. ಆನಂತರ ಮಹಿಳೆಯರಿಗಾಗಿ ಮೈತ್ರೇಯಿ ಭಜನಾ ಮಂಡಳಿಗಳನ್ನು ಸ್ಥಾಪಿಸಲು ಸೂಚಿಸಿದರು. ಅವರು ಸಂಘಟನೆ ಮಹಿಳೆಯರ ಶಕ್ತಿಯನ್ನು ಅರಿತು ಕುಟುಂಬದಲ್ಲಿ ಮಹಿಳೆಯ ಪಾತ್ರ ದೊಡ್ಡದು, ಆಕೆ ಯಾವ ಥರ ಮಕ್ಕಳಿಗೆ ಸಂಸ್ಕಾರ ಕೊಡಲಿ ಅನ್ನುವಂಥ ಮಹದಾಶಯ ಹೊತ್ತು ಒಂದು ಮೈತ್ರೇಯಿ ಭಜನಾ ಮಂಡಳಿಯನ್ನು ಸ್ಥಾಪಿಸಿದರು. ಇವತ್ತಿಗೂ ಕೂಡ ಆ ಭಜನಾ ಮಂಡಳಿಗಳು ಏನು ಮಾಡ್ತಾ ಇದ್ದಾವೆ, ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆನಂತರ ಹುಣಸಿ ಹೊಳೆಯಲ್ಲಿ ಏನು ಮಾಡಿದರು ಅಂತಂದರೆ ಒಂದು ವಿಷ್ಣು ಯಾಗವನ್ನು ಮಾಡಿದರು. ಹುಣಸಿ ಹೊಳೆಯಲ್ಲಿ ವಿಷ್ಣು ಯಾಗವನ್ನು ಮಾಡಿ ಅಲ್ಲಿ ಪೀಠಾಧಿಪತಿಗಳನ್ನು ಶಂಕರ ದೀಕ್ಷಿತರು, ಪೀಠಾಧಿಪತಿಗಳು ಚಿದಂಬರ ಸಂಸ್ಥಾನ ಮುರುಗೋಡು, ಆನಂತರ ವೇದಬ್ರಹ್ಮ ಶ್ರೀ ಚಿದಂಬರ ಮೂರ್ತಿ ಚಕ್ರವರ್ತಿಗಳು ಪೀಠಾಧಿಪತಿಗಳು ಶೇಷಾಚಲ ಸ್ಥಾನ ಅಗಡಿ, ಹಾಗೆ ವೇದಬ್ರಹ್ಮ ಪೂಜ್ಯರಾದಂತಹ ಶ್ರೀ ಸುಂದರೇಶ ಬಾಪು ದೀಕ್ಷಿತರು ಆಗಮಿಸಿದರು. ಅವ್ರನ್ನೆಲ್ಲ ಕರೆಸಿ ಅವರಿಂದ ಎಲ್ಲ ಶುಕ್ಲ ಯಜುರ್ವೇದದ ಕುರಿತು ಉಪನ್ಯಾಸವನ್ನು ಮಾಡಿಸಿ ಅವರಿಗೆ ಗೌರವ ಸನ್ಮಾನ ಮಾಡಿ ಶುಕ್ಲ ಯಜುರ್ವೇದಿಗಳೆಲ್ಲ ಒಂದು ಅನ್ನುವಂತಹ ಮಾತನ್ನು ಅಲ್ಲಿ ಅವರು ಏನು ಮಾಡಿದರು, ಮಾಡಿ ತೋರಿಸಿದರು. ಎಲ್ಲ ಒಂದು ಇಡೀ ಅಖಿಲ ಭಾರತದ ಮಟ್ಟದಲ್ಲಿ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್ ಎಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲಿ ಸಂಚರಿಸಿ ಅಲ್ಲಿ ಭಕ್ತರನ್ನು ಜಾಗೃತಗೊಳಿಸಿ ಅಲ್ಲಿ ಎಲ್ಲರನ್ನು ಒಟ್ಟುಗೂಡಿಸುವಂಥ ಕೆಲಸವನ್ನು ಮಾಡಿದರು. ಬರೀ ಉಪನ್ಯಾಸ ಮಾಡಲಿಲ್ಲ, ಅದರೊಂದಿಗೆ ಸಾಧಕರೊಂದಿಗೆ ಸಮಾಲೋಚನೆ ಮತ್ತು ಶ್ರೀಪಾದರ ಸಂದೇಶ ಎನ್ನುವಂತಹ ಕಿರುಹೊತ್ತಿಗೆಯನ್ನು ಹೊರತಂದರು. ಆನಂತರ ಏನು ಮಾಡಿದರು, ಮನೆಗೂ ಶುಕ್ಲ ಯಜುರ್ವೇದದ ಗುರುಗಳ ಸಂದೇಶ ತಲುಪಬೇಕು ಅನ್ನುವ ಕಾರಣಕ್ಕಾಗಿ ಕಣ್ವ ವೈಭವ, ಕಣ್ವ ವಿಕಾಸ ಪತ್ರಿಕೆಗಳನ್ನು ತಂದರು, ಮಾಸಪತ್ರಿಕೆಗಳನ್ನು ತಂದರು. ಆ ಪತ್ರಿಕೆಗಳ ಮುಖಾಂತರ ಮನೆಗೂ ಕೂಡ ಯಾರು ಅದಕ್ಕೆ ಚಂದಾದಾರರಾಗದಿದ್ರೂ ಪರವಾಗಿಲ್ಲ, ಫ್ರೀಯಾಗಿ ಎಲ್ಲರ ಮನೆಗೆ ಪತ್ರಿಕೆಗಳು ಕಳಿಸುವಂಥ ಕೆಲಸವನ್ನು ಮಾಡಿದರು. ದುಡ್ಡು ಕೊಟ್ಟವ್ರು ಕೊಟ್ಟರು, ಕೊಡಲಾರ್ದವ್ರಿಲ್ಲ, ಆದರೂ ಎಲ್ಲರಿಗೂ ಅವರು ಅಂದರೆ ಇಂತಹ ಜ್ಞಾನ ಪ್ರಸಾರ ಮಾಡುವಂತಹ ಹಪಹಪಿ ಅವರಲ್ಲಿ ಇತ್ತು. ಹೀಗೆ ಅವರು ಸತತವಾಗಿ ಕಣ್ಣುವ ಮಠದ ಭಕ್ತರ ಏಳಿಗೆಗಾಗಿ ಅವರು ಏನು ಮಾಡಿದರು, ಅಲ್ಲಿ ಸತತವಾಗಿ ಅವರಿಗೆ ವಿದ್ಯಾಭಾಸ್ಕರ ತೀರ್ಥ ಅನ್ನುವಂತಹ ಹೆಸರನ್ನು ಸೂಚಿಸಿದಂಥವರು ಪೇಜಾವರದ ಸ್ವಾಮಿಗಳವರು. ಅವರು ಇವರನ್ನು ಪೂರ್ವಾಶ್ರಮದಲ್ಲಿ ಬಲ್ಲವರಾಗಿದ್ದರು. ಯಾವ ತರಹ ಭಾಸ್ಕರ ಪ್ರಖರವಾದ ಕಿರಣಗಳನ್ನು ದಿನದ 24 ಗಂಟೆಗಳು, ನಮಗೆ ಅರ್ಧ ಗಂಟೆ ಬರ್ತದೆ, ಇನ್ನೊಂದು ರಾಷ್ಟ್ರಕ್ಕೆ ಹೋಗ್ತದೆ, ಹಾಗೆ 24 ಗಂಟೆ ಬೇಸರಿಲ್ಲದೆ ಯಾವ ತರಹ ಸೂರ್ಯ ತನ್ನ ಪ್ರಖರವಾದ ಕಿರಣಗಳನ್ನು ಏನು ಜಗತ್ತಿಗೆ ಕೊಡ್ತಾನೋ ಆ ಥರ ಅವರು ತಮ್ಮ 22 ವರ್ಷದ ಯತ್ಯಾಶ್ರಮದ ಒಂದು ಕಾಲಾವಧಿಯಲ್ಲಿ ಸತತವಾಗಿ ಕಣ್ವ ಮಠದ ಭಕ್ತರ ಅಭಿವೃದ್ಧಿಗಾಗಿ, ಅವರ ಒಂದು ಜ್ಞಾನ ಜಾಗೃತಿಗಾಗಿ ದುಡಿದ್ರು. ಆದರೆ ಒಂದು ವಿಷಾದದ ಸಂಗತಿ ಅಂದರೆ ಏರಿದ ಎತ್ತರಕ್ಕೆ ನಾವು ಇರಲಿಲ್ಲ, ಅವರು ಚಾಚಿದ ಅಗಲಕ್ಕೆ ಚಾಚಲಿಲ್ಲ, ಅವರು ಎಳೆದ ಆಳಕ್ಕೆ ನಾವು ಇಳಿಯಲಿಲ್ಲ. ಇದು ನಮ್ಮಲ್ಲಿಯ ದೋಷ.
ಯಾವಾಗಲೂ ಕ್ರಾಂತಿಕಾರಿಗಳು 1000 ವರ್ಷ ಮೊದಲೇ ಇರ್ತಾರೆ ಅವರು. ನಮಗೆ 1000 ವರ್ಷ ಆದಮೇಲೆ ಹೊಳೆಯುವ ವಿಚಾರ ಅವರಿಗೆ ಮೊದಲೇ ಹೊಳಿತದೆ. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಏನು ಶುಕ್ಲ ಯಜುರ್ವೇದದ ಕಣ್ವ ಮಠದ ಒಂದು ಕೀರ್ತಿಯನ್ನು, ಶುಕ್ಲ ಯಜುರ್ವೇದದ ಕೀರ್ತಿಯನ್ನು ಭಾರತದ ಅಂತಾರಾಷ್ಟ್ರದ ಮಟ್ಟದಲ್ಲಿ ಅವರು ಏರಿಸುವಂತಹ ಪ್ರಯತ್ನವನ್ನು ಮಾಡಿದರು. ಏನು ಮಾಡಿದರೇನು, ಪ್ರಾಣ ನಿನ್ನದು ಸ್ವಾಮಿ ಅನ್ನುವಂತೆ ಗುರುಗಳ ಒಂದು ಹರಿಪಾದ ಸೇರುವಂತಹ ಸಮಯ ಬಂದೇ ಬಿಡಿತು. ಅವರು ಶಾಲಿವಾನ ಶಕೆ ಮನ್ಮಥನಾಮ ಸಂವತ್ಸರದ ಜ್ಯೇಷ್ಠ ಬಹುಳು ಏಕಾದಶಿ ದಿನದಂದು ಹರಿಪಾದವನ್ನು ಸೇರಿದರು. ಅದಕ್ಕಿಂತ ಮೊದಲೇ ಕೊಪ್ಪಳದ ಕೊಪ್ರೇಶಾಚಾರ ಅನ್ನುವವರಿಗೆ ವಿದ್ಯಾವಾರಿಧಿ ತೀರ್ಥರು ಎನ್ನುವಂಥ ನಾಮಧೇಯವನ್ನು ನೀಡಿ ಅವರನ್ನು ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದರು. ಆದರೆ ಕಾರಣಾಂತರದಿಂದ ಅವರು ಪೀಠವನ್ನು ತ್ಯಾಗ ಮಾಡಿದ ಮೇಲೆ ಬೆಂಗಳೂರಿನ ಶ್ರೀ ರವೀಂದ್ರಾಚಾರ್ಯ ಇವರಿಗೆ ಆಶ್ವಿಜ ಮಾಸ ಕೃಷ್ಣ ಪಕ್ಷ ಪಂಚಮಿ 18/10/2019 ಶ್ರೀ ವಿದ್ಯಾಕಣ್ವ ವಿರಾಜ ತೀರ್ಥ ಎಂಬ ನಾಮದಿಂದ ಕಣ್ವ ಮಠದ ಒಂದು ಉತ್ತರಾಧಿಕಾರಿಯನ್ನಾಗಿ ನೇಮಿಸಿದರು. ಇವಾಗ ಪ್ರಸ್ತುತ ಅವರೇ ಕಣ್ವ ಪೀಠದಲ್ಲಿ ವಿರಾಜಮಾನರಾಗಿದ್ದಾರೆ. ಇವತ್ತಿಗೂ ವಿದ್ಯಾಭಾಸ್ಕರ ತೀರ್ಥರ ವೃಂದಾವನ ಹುಣಸಿವಳಿಯ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಅವರ ಆರಾಧನಾ ಕಾರ್ಯಕ್ರಮಗಳು ಜರುಗ್ತಾ ಇವೆ. ಅವರ ಕುರಿತಾದಂತಹ ಒಂದು ಸಂಕ್ಷಿಪ್ತವಾದಂತಹ ಪಕ್ಷಿನೋಟ ಅಂತ ಹೇಳಿದರೆ ಆಯಿತು. ಅವರು ಮಾಡಿದ ಕಾರ್ಯಗಳನ್ನೇ ಒಂದೊಂದು ಎಪಿಸೋಡ್ ಆಗಿ ನಾವು ಹೇಳ್ಬೋದು. ಅಷ್ಟು ಘನವಾದ ಕಾರ್ಯವನ್ನು ಅವರು ಮಾಡಿದರು. ಆ ಎಲ್ಲ ಕಾರ್ಯಗಳನ್ನು ವಿವರವಾಗಿ ಹೇಳೋದಕ್ಕೆ ಒಂದೊಂದು ಬೇರೆ ಬೇರೆ ಒಂದು ಉಪನ್ಯಾಸ ಮಾಲಿಕೆಯನ್ನು ಮಾಡಬಹುದು. ಅಂತಹ ಸಾಧನೆ ಮಾಡಿದಂತಹ ಗುರುಗಳ ಪಾವನ ಚರಿತೆಯನ್ನು ನಾವು ಮನನ ಮಾಡಿಕೊಳ್ಳೋಣ, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಯಥಾಮತಿ ಯಥಾಶಕ್ತಿ ಗುರುಗಳ ಚರಿತೆಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಶ್ರೀಮಧ್ವ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.